ಎಲ್ಲರಿಗೂ ನಮಸ್ಕಾರ. ಚಾನೆಲ್ ನೋಡ್ತಾ ಇರೋ ಪ್ರತಿಯೊಬ್ರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಸ್ಪಂದನ, ಕಾವ್ಯ ಮತ್ತು ರಕ್ಷಿತಾ ನಡುವೆ ವಾದಗಳು 2 ವಾರದಿಂದಲೂ ಮುಂದುವರಿದಿದೆ. ಈಗ ಈ ವಾದ ಪೀಕ್ ಹಂತಕ್ಕೆ ಮುಟ್ಟಿದೆ ಅನ್ಸುತ್ತೆ. ರಕ್ಷಿತಾ ಕೊಡೋ ಕಾರಣಗಳು ಸ್ಪಂದನ ಮತ್ತು ಕಾವ್ಯ ಒಪ್ಪೋದಿಲ್ಲ. ಅವಳು ಕೊಡೋ ಕಾರಣಗಳಿಗೆ ಎಕ್ಸಾಂಪಲ್ ಕೇಳಿದ್ರೆ ರಕ್ಷಿತಾ ಸರಿಯಾಗಿ ಉತ್ತರಿಸಿಲ್ಲ. ಇದು ನನ್ ಪರ್ಸ್ಪೆಕ್ಟಿವ್ ಅಂತ ಅಂಟಾಳೆ. ಸ್ಪಂದನ ಆರೋಪ ಏನೆಂದ್ರೆ ಮಾಳು ಔಟ್ ಆಗಲು ನೀನೇ ಕಾರಣ ಅಂತ ರಕ್ಷಿತಾಗೆ ಹೇಳ್ತಾಳೆ. ಇದಕ್ಕೆ ಸಿಟ್ಟಾಗಿ ರಕ್ಷಿತಾ ಕೂಡ ಸ್ಪಂದನ ಮೇಲೆ ಆರೋಪ ಮಾಡ್ತಾಳೆ. ನಿನ್ ಗ್ರಾಫ್ ಒಂದೇ ರೀತಿ ಇದೆ, ಮೇಲೂ ಇಲ್ಲ ಕೆಳಗೂ ಇಲ್ಲ, ಮಾಳುಗಿಂತ ನೀನೇನು ಡಿಸರ್ವ್ ಅಲ್ಲ ಅಂತಾಳೆ. ನಂಗೊಂದ್ ಪಾಯಿಂಟ್ ಹೇಳ್ಬೇಕು ಅನಿಸ್ತಿದೆ. ಕಳೆದ ವಾರದ ಎಪಿಸೋಡ್ನಲ್ಲಿ ರಕ್ಷಿತಾ ನಾನು ರಘು ಅಣ್ಣನ ಫಾಲೋ ಮಾಡ್ತೀನಿ ಅಂತಾಳೆ, ಆದ್ರೆ ಮಾಳು ಹೆಸರು ಹೇಳೋದಿಲ್ಲ. ಆಗ ಯಾಕೆ ಮಾಳು ಬೇಡವಾದ್ರಾ? ಮುಂದೆ ನೋಡೋಣ ಇವರ ವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಫೈನಲ್ ಸಮೀಪ ಬರ್ತಿದ್ದಂತೆ ಒಬ್ರನ್ನೊಬ್ರು ಆರೋಪ ಮಾಡೋದು ತೀವ್ರ ಆಗತ್ತೆ. ಅದು ಎಲ್ಲಾ ಸೀಸನ್ನಲ್ಲೂ ಆಗಿರೋದೆ. ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ಹೋಗ್ಬೇಡಿ. ನಮ್ಮ ಚಾನೆಲ್ಗೆ ಪ್ರೋತ್ಸಾಹಿಸಿ.